ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆ 2026 ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಎನ್ ಮೋರೆ ಮತ್ತು ಮಂಜುನಾಥ್ ಕದಂ ನೇತೃತ್ವದ ತಂಡಗಳು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆಗೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಗಿರೀಶ್ ಹೊಳ್ಳಿ ಅವರು ತಿಳಿಸಿದರು. ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಪವಾರ್ ಮಾತನಾಡಿ, ಅನೇಕ ಅಭ್ಯರ್ಥಿಗಳು ಚುನಾವಣೆಯಿಂದ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಂಗಾಧರ್ ಪವಾರ್, ಹರಿಚಂದ್ರ ಕದಂ, ಅಶೋಕ್ ಬಾಬರ್, ಗಂಗಪ್ಪ ಜಮದಾಳೆ ಸೇರಿದಂತೆ ಅನೇಕರು ಇದ್ದರು. 26 ನಾಮಪತ್ರಗಳನ್ನು ಸಲ್ಲಿಸಿದಂಥ ಟೋಟಲ್ ಒಟ್ಟು 37 ಜನ ನಾಮಪತ್ರಗಳನ್ನು ಸಲ್ಲಿಸಿದ್ರು. ಅದರಲ್ಲಿ 7 ಜನ ನಾಮಪತ್ರಗಳನ್ನ ಹಿಂದೆ ತೆಗೆದುಕೊಂಡಿದ್ದಾರೆ. ಉಳಿದಂಥ 3 ಜನನ ಕಣದಲ್ಲಿ ಉಳಿದಿದ್ದಾರೆ. ಅದರಲ್ಲಿ ಮೋರೆಯವರು ಒಂದು ಬಣ, ಒಂದು ಮಂಜುನಾಥ್ ಕದಂ ಅವರು ಒಂದು ಬಣ, ಅಂದರೆ 2 ಬಣವನ್ನು ಮಾಡಿಕೊಂಡು ಚುನಾವಣೆಗೆ ಇವತ್ತು ಸ್ಪರ್ಧಿಸಿ ಆಗ್ಯಾರ. ಅದರಲ್ಲಿ ಸೂರ್ಯನ ಗುರುತಿದ ಒಂದು ಬಣ ಹಾಗೂ ತಕ್ಕಡಿ ಗುರುತಿನ ಒಂದು ಬಣ. ಅದೇ ರೀತಿ 7 ಜನ ಹಿಂತಕ್ಕೊಂಡವರು. ಅಧ್ಯಕ್ಷ ಸ್ಥಾನಕ್ಕೆ ನಿಂತಂಥ ಹಿಂತಕ್ಕೊಂಡವರಲ್ಲಿ ವಿಜಯ್ ಶಿವಾಜಿ ಲಾಡ್ ಅವರು, ಉಪಾಧ್ಯಕ್ಷ ಸ್ಥಾನದಲ್ಲಿ ವಿಜಯ್ ಶಿವಾಜಿ ಲಾಡ್ ಹಾಗೂ ಚಂದ್ರಕಾಂತ್ ಹನುಮಂತಪ್ಪ ಜಮದಾಳೆ. ನಿರ್ದೇಶಕರ ಸ್ಥಾನಕ್ಕೆ ವಾರ್ಡ್ ನಂಬರ್ 6ರಲ್ಲಿ ವಿಠಲ್ ಬಾಬುರಾವ್ ಬರ್ಗೆ, ವಾರ್ಡ್ ನಂಬರ್ 10 ನಿರ್ದೇಶಕರ ಸ್ಥಾನಕ್ಕೆ ಹಿಂದೆ ತೆಗೆದುಕೊಂಡಂಥವರು ಸಂತೋಷ್ ಎಸ್ ಬಿರ್ಜನ್ನವರು, ಮಹೇಶ್ ಮೋಹನ್ ರಾವ್ ಚವಾಣ್. ಅದೇ ರೀತಿ ವಾರ್ಡ್ ನಂಬರ್ 11ರಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ರಾಜು ಉರ್ಫ್ ಮಹಾದೇವ್ ಜ್ಯೋತಿಬಾ ಕಾಳೆ ಅವರು ಹಿಂದೆ ತೆಗೆದುಕೊಂಡಿದ್ದಾರೆ. ಈ ಉಳಿದಂಥ ಮೋರೆಯವರ ಸೂರ್ಯದ ಬಣದ 15 ಮಂದಿ ಕಣದಲ್ಲಿದ್ದಾರೆ. ಅದೇ ರೀತಿ ತಕ್ಕಡಿ ಇದರಲ್ಲಿ 15 ಜನ ಮಂಜುನಾಥ್ ಕದಂ ಅವರ ಟೀಮು. ಈ ಥರ 2 ಬಣಗಳನ್ನು ಮಾಡಿ ಚುನಾವಣೆಗೆ ಇವತ್ತು ಫೈನಲ್ ಲಿಸ್ಟ್ ಹಚ್ಚಿದ್ದೀವಿ. ಹಾಗೂ ಚಿಹ್ನೆಗಳನ್ನು ಪ್ರಕಟ ಮಾಡಿ ಅವರಿಗೆ ನಾವು ಇವತ್ತಿನ ದಿನ ನೋಟಿಸ್ ಬೋರ್ಡ್ ಮೇಲೆ ಪ್ರಕಟಿಸಿದ್ದೇವೆ. ಅದೇ ರೀತಿ ಚುನಾವಣೆಗೆ ನಿಂತಂಥ ಅಭ್ಯರ್ಥಿಗಳು ಅವರು ಕೊಟ್ಟಂಥ ಒಂದು ಮನವಿ ಮೇಲೆ ನಮ್ಮ ಚುನಾವಣೆಯ ಕಾಯ್ದೆಯ ಪ್ರಕಾರ ಅವರು ಕೊಟ್ಟಂಥ ಮನವಿಯನ್ನು ನಾವು ಆದ್ಯತೆ ಮೇರೆಗೆ ಎನ್ ಮೋರೆ ಅವರಿಗೆ ಸೂರ್ಯ ಗುರುತಿನ ಚಿಹ್ನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಮಂಜುನಾಥ್ ಕದಂ ಅವರಿಗೆ ತಕ್ಕಡಿ ಗುರುತಿನ ಚಿಹ್ನೆಯನ್ನು ಕೊಟ್ಟಿರ್ತೇವೆ. ಎಲ್ಲ ಮರಾಠ ಸಮಾಜದ ಬಾಂಧವರಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣಾ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಹೇಳ್ಕೊಳ್ಳೋದೇನೆಂದರೆ, ಒಟ್ಟು 37 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಅದರೊಳಗೆ 7 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿರ್ತಾರೆ. 30 ಜನ ಈಗ ಸದ್ಯ ಚುನಾವಣೆ ಕಣದಲ್ಲಿರ್ತಾರೆ. 7 ಜನ ಅಭ್ಯರ್ಥಿಗಳು ಹಿಂಪಡೆದವರ ಹೆಸರುಗಳನ್ನು ಹೇಳ್ಬೇಕಂದ್ರೆ, ಅಧ್ಯಕ್ಷ ಸ್ಥಾನದಿಂದ ಸ್ಪರ್ಧಿಸಿದಂಥ ಶ್ರೀ ವಿಜಯ್ ಶಿವಾಜಿ ಲಾಡ್ ಅವರು ಮತ್ತು ನಿರ್ದೇಶಕರ ಸ್ಥಾನದಿಂದ 1ನೇ ವಾರ್ಡ್ನಿಂದ ನಿರ್ದೇಶಕರ ಸ್ಥಾನದಿಂದ ಸ್ಪರ್ಧಿಸಿದಂಥ ವಿಜಯ್ ಶಿವಾಜಿ ಲಾಡ್ ಮತ್ತು ಚಂದ್ರಕಾಂತ್ ಹನುಮಂತಪ್ಪ ಜಮದಾಳೆ. ಅದರಂತೆ ವಾರ್ಡ್ ನಂಬರ್ 6ರಿಂದ ನಿರ್ದೇಶಕರ ಸ್ಥಾನಕ್ಕೆ ವಿಠಲ್ ಬರ್ಗೆ ಅವರು ಸ್ಪರ್ಧಿಸಿದ್ರು. ಅವರು ನಾಮಪತ್ರ ಹಿಂಪಡೆದಿರ್ತಾರೆ. ಅದರಂತೆ ವಾರ್ಡ್ ನಂಬರ್ 10 ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ಶ್ರೀ ಸಂತೋಷ್ ಎಸ್ ಬಿರ್ಜನ್ನವರ್ ಮತ್ತು ಶ್ರೀ ಮಹೇಶ್ ಮೋಹನ್ ರಾವ್ ಚವಾಣ್ ಇವರು ನಾಮಪತ್ರವನ್ನು ಹಿಂಪಡೆದಿರ್ತಾರೆ. ಅದರಂತೆ ವಾರ್ಡ್ ನಂಬರ್ 11 ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ಶ್ರೀ ರಾಜು ಉರ್ಫ್ ಮಹಾದೇವ್ ಜ್ಯೋತಿಬಾ ಕಾಳೆ ಇವರು 7 ಜನ ನಾಮಪತ್ರವನ್ನು ಹಿಂಪಡೆದಿರ್ತಾರೆ. ಅದಾದ ನಂತರ 30 ಜನ ಈಗ ಚುನಾವಣಾ ಕಣದಲ್ಲಿರ್ತಾರೆ. 2 ಬಣಗಳನ್ನು ಮಾಡಿಕೊಂಡು, ಒಂದು ಶ್ರೀ ಎನ್ ಮೋರೆ ಅವರ ಬಣದಿಂದ 15 ಜನ ಮತ್ತು ಶ್ರೀ ಮಂಜುನಾಥ್ ಕದಂ ಇವರ ಬಣದಿಂದ 15 ಜನ ಸ್ಪರ್ಧೆಯಲ್ಲಿರ್ತಾರೆ. ಅವರು ಸಲ್ಲಿಸಿದಂಥ ಮನವಿ, ನಮಗೆ ಚಿಹ್ನೆ ಕೊಡ್ರಿ ಅಂಥೇಳಿ ನಿನ್ನೆ ದಿನ ಚುನಾವಣಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದರು. ಆ ಮನವಿಯ ಆದ್ಯತೆ ಪ್ರಕಾರ ಅವರಿಗೆ ಮಂಜುನಾಥ್ ಕದಂ ಅವರ ಬಣಕ್ಕೆ ತಕ್ಕಡಿ ಚಿಹ್ನೆಯನ್ನು ಚುನಾವಣಾಧಿಕಾರಿಗಳು ನೀಡಿರ್ತಾರೆ. ಅದರಂತೆ ಎನ್ ಮೋರೆ ಸರ್ ಅವರು ಬಣಕ್ಕೆ ಉದಯಿಸುತ್ತ ಸೂರ್ಯದ ಒಂದು ಚಿಹ್ನೆಯನ್ನು ಚುನಾವಣಾಧಿಕಾರಿಗಳು ನೀಡಿರುತ್ತಾರೆ. ಅದರಂತೆ ಎಲ್ಲ ಇದರಲ್ಲಿ ಕಣದಲ್ಲಿದ್ದ ಉಮೇದುವಾರರ ಪಟ್ಟಿಯನ್ನು ಇಂದಿನ ದಿನ ಅಂದರೆ 19ನೇ ತಾರೀಕಿಗೆ 3 ಗಂಟೆಗೆ ಚುನಾವಣಾಧಿಕಾರಿಗಳು ಮತ್ತು ಸಲಹಾ ಸಮಿತಿಯವರು ಸೇರಿಕೊಂಡು ನೋಟಿಸ್ ಬೋರ್ಡಿಗೆ ಪ್ರಕಟಣೆ ಮಾಡಿ ಅಂಟಿಸಿದ್ದಿರುತ್ತೆ. ಸರ್, ನನ್ನ ಹೆಸರು ಕಿರಣ್ ಕುಮಾರ್ ಪವಾರ್ ಸರ್.